ಆ ಜೀವ ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ, ಬರೋದಿಲ್ಲ. ಆದ್ರೆ ದುಡ್ಡು ಕೊಟ್ಟ ತಕ್ಷಣ, ಚೆಕ್ ಕೊಟ್ಟ ತಕ್ಷಣ ನಮ್ ಕರ್ತವ್ಯ ಮುಗೀತು ಅಂತ ಫಾರೆಸ್ಟ್ ಇಲಾಖೆಯವರು ಭಾವಿಸಿದ್ರೆ ತಪ್ಪದು. ನಾವು ಇದನ್ನ ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬಂದಿದೀವಿ. ಪ್ರಾಣಿ ಮತ್ತೆ ಮಾನವ ಸಂಘರ್ಷ ಇದೆಯಲ್ಲ, ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅನ್ನೋದು. ಇವತ್ತೇನಾಗಿದೆ, ನಾವು DF ನಿನ್ನೆ ಮಾತಾಡಿದ್ವಿ, ಈಗಲೂ ಮಾತಾಡೋರು ಇಲ್ಲಿ ಬಂದು ವಾಪಸ್ ಹೋಗಿದ್ದಾರೆ. ಜಾಗ ನೋಡಿದ್ರೆ ಅವ್ರು ಕರ್ತವ್ಯ ಮಾಡಿದ್ದಾರೆ. ಬಟ್ ಅವ್ರು ಇಲ್ಲಿ ಬಂದಿಲ್ಲ ಅನ್ನೋದು ಎಲ್ರಿಗೂ ನೋವಿದೆ. ನಾನು ಅದನ್ನ ಸಮರ್ಥಿಸ್ತೇನೆ. ಬರ್ಬೇಕಿತ್ತು ಅವ್ರು ಮಾನವೀಯ ದೃಷ್ಟಿ ಬಂದು ಅವ್ರ ಮನೆ ಕಟ್ಟಕ್ಕೆ ಏನ್ ಜಾಗ ನೋಡಿದ್ರೆ ಆ ಜಾಗ ಏನು ಫಾರೆಸ್ಟ್ ಪ್ರಾಬ್ಲಮ್ ಇಂದ ಮಾಡ್ಕೊಡ್ತೀವಿ ಅಂತ ಅದ್ ಮಾಡ್ಬೇಕು. ಎರಡನೇದು ಅವ್ರ ಮಗಳಿಗೊಂದು ಅವ್ರ ಇಲಾಖೆನಲ್ಲಿ ಒಂದು ಕೆಲಸ ಕೊಡ್ಬೇಕು. ಮೂರನೇದು ಏನ್ ಕಾಂಪನ್ಸೇಷನ್ ಇದೆ ಅದನ್ನ ಕೊಡ್ಬೇಕು. ಆಯ್ತಾ, ಮಾಸಿಕವಾಗಿ ಏನೋ ಒಂದು ಕೊಡ್ಲಿಕ್ಕಿದೆ. ಆಮೇಲೆ ಅವ್ರ ಕ್ರಿಮೇಷನ್ಗೆ ಏನ್ ಬೇಕು ಖರ್ಚು ನಾನು ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ DF ಪರವಾಗಿ RFO ಇದ್ದಾರೆ ನಿಶ್ಚಿತ್ ಅವರು, ಅವ್ರ ಹತ್ರ ಹೇಳ್ತೀನಿ ಅಂದರೆ ಅವ್ರಿಗೆ ಹೇಳ್ತಾ ಇದೀವಿ. ನಾನು ಈ ಎಲ್ಲರ ಪರವಾಗಿ DFO ಅವರು ಹೇಳಿದ ಮುಖಾಂತರ RFOಗೆ ಆಗ್ರಹಪಡಿಸ್ತಾ ಇದ್ದೀನಿ. ನೀವು ಈ ಮನೆಗಾಗಿರೋ ನೋವನ್ನ ಸರಿ ಮಾಡಿಸ್ಲಿಕ್ಕೆ ಏನೇನು ಅವಕಾಶ ಇದೆ ಬಹಳ ಜವಾಬ್ದಾರಿ ನಾವು ಮಾಡಬೇಕು. ಆಮೇಲೆ ಈ ಒಂದು ಹೋರಾಟ ನಾವು ಇಲ್ಲಿಂದ ಶುರು ಮಾಡ್ತೇವೆ, ಸರ್ಕಾರ ತಲುಪಿಸಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷಕ್ಕೆ ಪರಿಹಾರ ಹುಡುಕ್ಲೇಬೇಕು. ಹುಡುಕ ತನಕ ನಾವು ಬಿಡೋದಿಲ್ಲ. ಆದ್ರೆ ಇವತ್ತು ಏನು ನಮ್ಮ ಅಕ್ಕ ತೀರೋಗಿದ್ದಾರೆ, ಅವರ ಸಾವು ನಮ್ಗೆಲ್ಲ ಅತೀವ ದುಃಖ ತಂದಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಲ್ಲ 1 ನಿಮಿಷ ಮೌನಾಚರಣೆ ಮಾಡೋಣ.